ಓಂ ದುಮ್ ದುರ್ಗಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಪ್ರಥಮ ದಿನ, ನವರಾತ್ರಿಯ ಪ್ರಥಮ ದಿನ. ನಾವು ಇವತ್ತಿನ ದಿವಸ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಇಂದ ನಮಗೆ ದಶಮಿಯ ತನಕ ಈ ಒಂದು ದಿನಗಳಲ್ಲಿ ನಾವು ನವರಾತ್ರಿ ನವಮಿ ಅಥವಾ ದಶಮಿಯ ತನಕ ನಾವು ನವಮಿಯವರೆಗೂ ನವರಾತ್ರಿಯನ್ನು ಆಚರಣೆ ಮಾಡಿಕೊಂಡು ದಶಮಿಯನ್ನು ವಿಜಯದಶಮಿಯಾಗಿ ಆಚರಣೆ ಮಾಡ್ಕೊಳ್ತೀವಿ. ಸಾಕ್ಷಾತ್ ಶ್ರೀರಾಮಚಂದ್ರನು ರಾವಣನ ಸಂಹಾರದ ಪ್ರತೀಕವಾಗಿ ಆ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಸಾಕ್ಷಾತ್ ದುರ್ಗಾದೇವಿಯು 9 ದಿನ ಒಂದು ಯುದ್ಧವನ್ನು ಮಾಡಿ ಆ ಒಂದು 10ನೇ ದಿನ ವಿಜಯವನ್ನು ಆಚರಣೆ ಮಾಡಿಕೊಳ್ಳದ ಸಂಕೇತ ಕೂಡ ಆಗಿರುತ್ತೆ. ಇನ್ನು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ದಸರಾ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತೀವಿ. ಪ್ರತಿದಿನವೂ ಸಹ ಒಂದು ದೇವಿಯ ದುರ್ಗಾದೇವಿಯ ಅವತಾರಗಳಲ್ಲಿ ಪ್ರತಿದಿನವೂ ಒಂದು ದೇವಿಯ ಒಂದು ಪೂಜೆ, ಹಾಗೆ ಆ ಒಂದು ಆಚರಣೆ, ಹಾಗೆ ಸಂಕಲ್ಪಗಳು ಕೂಡ ಮಾಡ್ಕೊಳ್ತೀವಿ. ಇಂದು ಈ ನವರಾತ್ರಿಯಲ್ಲಿ ಈ 9 ವಿಧವಾದ ದೇವಿಯರನ್ನು ಒಂದು ಶ್ಲೋಕದ ಮುಖಾಂತರ ನಾವು ಇವತ್ತಿನ ದಿವಸ ತಿಳ್ಕೊಳ್ಬೇಕು. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಕಂ ಸ್ಕಂದ ಮಾತೇತಿ, ಷಷ್ಠಂ ಕಾತ್ಯಾಯನೀತ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತ ಅಂತ ನಾವು ಈ ಒಂದು 10 ದಿನದ ದುರ್ಗಿಯರನ್ನು ನಾವು ಸ್ಮರಣೆ ಮಾಡ್ಕೊಳ್ತೀವಿ. ಇಲ್ಲಿ ಪ್ರಥಮ ದಿನ ಮನೆಯಲ್ಲಿ ಘಟ ಸ್ಥಾಪನೆ, ಕಲಶ ಸ್ಥಾಪನೆ, ಇಲ್ಲಿಂದ ಉಪವಾಸ, ಇಲ್ಲಿಂದ ದೀಪಾರಾಧನೆ, ಇಲ್ಲಿಂದ ಕಡೆಯ 9 ದಿನಗಳು ಪ್ರತಿದಿನವೂ ದೀಪ ಪೂಜೆ, ದೀಪಾರಾಧನೆಯ ಮುಖೇನ ಮನೆಗೆ ಶಕ್ತಿ, ಮನಸ್ಸಿಗೆ ಶಕ್ತಿ, ದುಷ್ಟರನ್ನು ಎದುರಿಸುವ ಶಕ್ತಿ, ದುರ್ಗತಿಗಳನ್ನು ನಾಶ ಮಾಡುವ ಶಕ್ತಿಯನ್ನು ಈ ದಿನಗಳಲ್ಲಿ ನವರಾತ್ರಿಯ ಪ್ರತಿದಿನವೂ ಒಂದು ವಿಶೇಷವಾಗಿ ನಾವು ಇಲ್ಲಿ ಒಂದು ವಿಶೇಷವಾದ ವಸ್ತ್ರಗಳನ್ನು ಅಲಂಕಾರ ಮಾಡಿಕೊಳ್ಳೋದು, ದೇವಿಗೆ ವಿಶೇಷವಾದ ವಸ್ತ್ರ, ವಿಶೇಷವಾದ ಬಣ್ಣ, ವಿಶೇಷವಾದ ನೈವೇದ್ಯವನ್ನು ಕೂಡ ಅರ್ಪಣೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸ್ವತಃ ಪಾರ್ವತೀ ದೇವಿ, ಸ್ವತಃ ಶಕ್ತಿಯೇ 9 ರೂಪಗಳಲ್ಲಿ ಆವಿರ್ಭವಿಸಿ ಒಂದು ದುಷ್ಟ ಸಂಹಾರ ಮಾಡಿದ ಪ್ರತೀಕವಾಗಿ ಈ ನವರಾತ್ರಿಗಳಲ್ಲಿ ನಾವು ಆಚರಣೆ ಮಾಡ್ಕೊಳ್ತೀವಿ. ಇಂದಿನ ದಿನ ಶೈಲಪುತ್ರಿ, ಪ್ರಥಮಂ ಶೈಲಪುತ್ರಿ ದುರ್ಗಾದೇವಿಯ ಪ್ರಥಮ ಸ್ವರೂಪ ಶೈಲಪುತ್ರಿ. ಇದು ನವರಾತ್ರಿಯ ಮೊದಲನೆಯ ದಿನ. ಇಲ್ಲಿ ಕೇವಲ ನೀವು ದುರ್ಗಿಗೆ ಸಂಬಂಧಿಸಿರ್ತಕ್ಕಂಥ ದುರ್ಗಾ ಸಪ್ತಶತಿ ಇರ್ಬೋದು, ದುರ್ಗಾ ಮಂತ್ರ ಇರ್ಬೋದು, ದುರ್ಗಾದೇವಿಯ ಅಷ್ಟೋತ್ತರಗಳಿರ್ಬೋದು, ಕುಂಕುಮಾರ್ಚನೆ ಮಾಡ್ಕೊಳ್ಳೋ ಮುಖೇನ ಅಷ್ಟೋತ್ತರ ಮಾಡ್ಕೊಳ್ಳೋದು, ಒಂದು ಫೋಟೋ ಇಟ್ಕೊಳ್ತಕ್ಕಂಥದ್ದು, ಕಲಶ ಸ್ಥಾಪನೆ ಮಾಡ್ಕೊಳ್ಳೋದು, ವಿಧವಾದ ಹೂಗಳನ್ನು ಅರ್ಪಣೆ ಮಾಡೋದ್ರಿಂದ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೋದು. 9 ದಿನ ಶ್ರದ್ಧೆ ಭಕ್ತಿಯಿಂದ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ, ಮಧ್ಯಾಹ್ನದ ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತ, ತ್ರಿಕಾಲದಲ್ಲಿಯೂ ಆ ತಾಯಿಯ ಸ್ವರೂಪ, ತಾಯಿಯ ಶಕ್ತಿ, ತಾಯಿಯ ಮಂತ್ರಗಳನ್ನು ಹೇಳ್ಕೊಂಡಾಗ ನಮ್ಮಲ್ಲಿ ಆತ್ಮವಿಶ್ವಾಸ, ಗಟ್ಟಿತನ, ಎಲ್ಲೋ ಒಂದು ಕಡೆ ಅಪಮೃತ್ಯು ದೂರ ಆಗ್ತಕ್ಕಂಥದ್ದು, ಶತ್ರುಗಳು ದೂರ ಆಗ್ತಕ್ಕಂಥ ಸಾಧ್ಯತೆ ಬಹಳಷ್ಟಿಗಿರ್ತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ. ಇನ್ನು ಪ್ರಥಮದಲ್ಲಿ ಶೈಲಪುತ್ರಿ, ಈ ತಾಯಿ ಪರ್ವತರಾಜ ಹಿಮವಂತನ ಪುತ್ರಿಯಾಗಿ ಅವತರಿಸಿದ ಕಾರಣ ಈಕೆಗೆ ನಾವು ಶೈಲಪುತ್ರಿ ಅಂತ ಕೂಡ ಕರಿತೀವಿ. ವೃಷಭ ವಾಹನೆ, ಈ ತಾಯಿ ವೃಷಭ ಗೋವಿನ ವಾಹನ, ಬಲಹಸ್ತದಲ್ಲಿ ತ್ರಿಶೂಲ, ಎಡಹಸ್ತದಲ್ಲಿ ಕಮಲ ಪುಷ್ಪದಿಂದ ಸುಶೋಭಿತಳಾಗಿರ್ತಕ್ಕಂಥ ಶೈಲಪುತ್ರಿ ದುರ್ಗೆಯನ್ನು ಮೂಲಾಧಾರ ಚಕ್ರದಲ್ಲಿ ಆರಾಧಕರು ನೆಲೆಗೊಳಿಸಿಕೊಂಡು ಇಲ್ಲಿಂದಲೇ ಯೋಗ ಸಾಧನೆಯನ್ನು ಆರಂಭ ಮಾಡ್ತಕ್ಕಂಥದ್ದಾಗಿರುತ್ತೆ. ನಾವು ಇಲ್ಲಿ ಪ್ರತಿದಿನವೂ ಸಹ ನಾವು ಇವತ್ತಿನ ದಿನ ಘಟಸ್ಥಾಪನೆಯನ್ನು ಮಾಡಿಕೊಂಡು ಆವಾಹಯಾಮಿ, ಸ್ಥಾಪಯಾಮಿ, ಪೂಜೆಯಾಮಿಯ ಮುಖೇನ ಮನೆ ಶುದ್ಧಿ, ಮನಸ್ಸು ಶುದ್ಧಿಯನ್ನು ಮಾಡಿಕೊಂಡು ಇಲ್ಲಿ ಇವತ್ತಿನ ದಿನ ಇಡ್ತಕ್ಕಂಥ ನೈವೇದ್ಯ, ಈ ಒಂದು ಶೈಲಪುತ್ರಿಗೆ ನೈವೇದ್ಯವನ್ನು ಇಡ್ತಕ್ಕಂಥದ್ದು ಕೋಸಂಬರಿಯನ್ನು ಬೇಯಿಸದೇ ಇರ್ತಕ್ಕಂಥ ಹೆಸರುಬೇಳೆ, ಅಲ್ಲಿ ಸೌತೆಕಾಯಿ, ಕೋಸಂಬರಿಯನ್ನು ನಾವು ಆ ತಾಯಿಗೆ ನೈವೇದ್ಯವಾಗಿ ಸ್ವಲ್ಪ ಹಾಲನ್ನು ಇಟ್ಟು ನೈವೇದ್ಯವಾಗಿರ್ತಕ್ಕಂಥದ್ದು, ಅಥವಾ ಅಕ್ಕಿಯ ಪಾಯಸವನ್ನು ನೈವೇದ್ಯವಾಗಿಟ್ಟು ಹಸಿರು ಬಣ್ಣವನ್ನು, ಸಾಧ್ಯವಾದರೆ ನೀವು ಹಸಿರು ಬಣ್ಣವನ್ನು ತೊಟ್ಕೋಬೋದು, ಅಥವಾ ಆ ತಾಯಿಗೆ, ಆ ಕಲಶಕ್ಕೆ ಅಥವಾ ಫೋಟೋಗೆ, ಆ ಒಂದು ಘಟಸ್ಥಾಪನೆಗೆ ಹಸಿರು ಬಣ್ಣವನ್ನು
ಹಸಿರು ಬಣ್ಣದ ಒಂದು ವಸ್ತ್ರವನ್ನು ಕೂಡ ಸುತ್ತಿ ಪೂಜೆ ಮಾಡೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ದಿನ ಕೂಡದಾಗಿರುತ್ತೆ. ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಆ ತಾಯಿ ಶೈಲಪುತ್ರಿ, ಆ ಮಾತೆ ಶೈಲಪುತ್ರಿಯ ಸರ್ವಾನುಗ್ರಹ ನಿಮಗೆ ಸಿಗಲಿ. ನಿಮ್ಮ ಕುಟುಂಬ ವರ್ಗ ಚೆನ್ನಾಗಿರಲಿ. ನಾವು ಆರಾಧನೆ ಮಾಡೋಣ, ಆರಾಧನೆ ಮಾಡೋರು ನೋಡೋಣ. ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಇನ್ನೊಬ್ಬರ ಮನೆಗೆ ಹೋಗಿ ನೋಡೋಣ, ಇಲ್ಲ ಕುಳಿತು ದುರ್ಗಾದೇವಿಯ ಸ್ತೋತ್ರ ಮಾಡೋಣ. ಮಾನಸಿಕ ಪೂಜನೆ ಮಾಡ್ಕೊಳ್ಳೋದು, ದೇವಸ್ಥಾನದಲ್ಲಿ ಕುಳಿತು ಸ್ವಲ್ಪ ಹೊತ್ತು ಜಪ ಮಾಡೋದ್ರಿಂದ ಕೂಡ ಆ ತಾಯಿಯ ಶಕ್ತಿ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.